ಹಾಯ್ ಎಲ್ಲರಿಗೂ ಮಾರ್ಕೆಟ್ ಇನ್ಸೈಟ್ ವಿತ್ ಎ ಜೆ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋ ಅಲ್ಲಿ ನಿಫ್ಟಿ 50 ಸೆನ್ಸೆಕ್ಸ್ ಮತ್ತು ಬ್ಯಾಂಕ್ ನಿಫ್ಟಿ ಲೆವೆಲ್ಸನ್ನು ಮಾತಾಡೋಣ ನಾಳೆ. ಯಾಕಂದರೆ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇದೆ ಮತ್ತು ಏನು ಪಾಸಿಟಿವ್ ಇಂಪ್ಯಾಕ್ಟ್ಸ್ ಇದೆ ನ್ಯೂಸ್ ಬೇಸ್ಡು ಅಂತ ಅದು ಕೂಡ ನಾವು ನೋಡ್ಕೊಂಬರೋಣ. ಸೊ ನಾವು ಸ್ಟಾರ್ಟ್ ಮಾಡೋ ಮುಂಚೆ ಈ ವಿಡಿಯೋನ ಒಂದು ಸ್ಟ್ರಿಕ್ಟ್ ಡಿಸ್ಕ್ಲೇಮರ್, ಈ ವಿಡಿಯೋ ಬರೀ ಇನ್ಫಾರ್ಮೇಷನ್ ಪರ್ಪಸ್ಗೆ ಮಾತ್ರ. ಸೊ ಯಾವುದೇ ರೀತಿ ಫೈನಾನ್ಷಿಯಲ್ ಅಡ್ವೈಸಸ್ ಕೊಡ್ತಿಲ್ಲ ಮತ್ತು ನಾನು ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಅಲ್ಲ. ಸೊ ಇವಾಗ ನಾವು ನಿಫ್ಟಿ 50 ಚಾರ್ಟನ್ನು ನಾವು ಅಬ್ಸರ್ವ್ ಮಾಡೋಣ. ಸೊ ನಿಫ್ಟಿ 50 ಚಾರ್ಟ್ ಇವಾಗ ನಾವು ಅಬ್ಸರ್ವ್ ಮಾಡಿದ್ರೆ ನಾನು ಮಂಡೇ ಒಂದು ಲೆವೆಲ್ಸ್ ಕೊಟ್ಟಿದ್ದೆ, ಲೈಕ್ 25,480 ಲೆವೆಲ್ಸ್ ಅಲ್ಲಿ 450 to 460 ಲೆವೆಲ್ಸು. ಅದೇ ಲೆವೆಲ್ಸಿಂದ ಒಂದು ಸಪೋರ್ಟ್ ಅನ್ನೋದು ಬಂತು ನಿನ್ನೆ ಮಾರ್ಕೆಟಲ್ಲಿ. ಸೊ ಇದು ಅಲ್ಲಿಂದನೇ ಒಂದು ಬೈಯಿಂಗ್ ಅನ್ನೋದು ಬಂತು, ಬೈಯಿಂಗ್ ಅನ್ನೋದು ಟ್ರಿಗರ್ ಆಯಿತು. ಪ್ಲಸ್ ಅದೇ ರೀತಿ ಇವತ್ತು ನೀವು ನೋಡೋಂಗಿದ್ರೆ ಮಾರ್ಕೆಟು ಆಲ್ಮೋಸ್ಟು ನಮಗೆ ಗ್ಯಾಪ್ ಅಪ್ ಓಪನ್ ಆದರೂ ಗ್ಯಾಪ್ ಫಿಲ್ಲಿಂಗಿಗೆ ಬಂದಿಲ್ಲ. ಅದೇ ಲೆವೆಲ್ಸಿಂದನೇ ನಮಗೆ ಬೌನ್ಸ್ ಬ್ಯಾಕ್ ಅನ್ನೋದು ಸಿಕ್ತು. ಪ್ಲಸ್ ಅಪ್ಪರ್ ಸೈಡ್ ಕೂಡ ಅದೇ ಲೆವೆಲ್ಸ್ ಲೈಕ್ ನಾವು ಡ್ರಾ ಮಾಡಿರೋ ಸಪ್ಲೈ ಝೋನ್ಸಿಂದಾನೇ ಒಂದು ಸೆಲ್ ಆಫ್ ಅನ್ನೋದು ಸಿಕ್ತು. ಸೊ ಮಾರ್ಕೆಟು 25,874 ಕ್ಲೋಸ್ ಆಯಿತು. ಆಲ್ಮೋಸ್ಟ್ ಹತ್ತತ್ರ ಮಾರ್ಕೆಟ್ ಬಂದುಬಿಟ್ಟು 180 ಪಾಯಿಂಟ್ಸ್ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ಸೊ ನಾಳೆ ನೋಡಬೇಕಾಗತ್ತೆ ಮಾರ್ಕೆಟ್ ಏನಾಗುತ್ತೆ ಅಂತ. ಫಸ್ಟ್ ನಾವು ಡೈಲಿಯಲ್ಲಿ ಅಬ್ಸರ್ವ್ ಮಾಡೋಣ. ಸೊ ಇವತ್ತಿನ ಲೆವೆಲ್ಸ್ ಅನ್ನೋದು ರಿಮೂವ್ ಮಾಡಿಬಿಟ್ಟು ಅಬ್ಸರ್ವ್ ಮಾಡೋಣ. ಸೊ ಇವತ್ತಿನ ಲೆವೆಲ್ಸಲ್ಲಿ ನೀವು ನೋಡೋಕ್ಕಾದ್ರೆ ಕ್ಯಾಂಡಲ್ ಬಂದುಬಿಟ್ಟು ಗ್ರೀನ್ ಕ್ಯಾಂಡಲ್ ಆಗಿದೆ. ಪ್ಲಸ್ ನಿನ್ನೆ ಒಳ್ಳೆ ಸ್ಟ್ರಾಂಗ್ ಆಗಿ ಬುಲ್ಲಿಶ್ ಕ್ಯಾಂಡಲ್ ಒಂದು ಕ್ಲೋಸ್ ಆಗಿತ್ತು. ಸೊ ಅದೇ ರೀತಿ ಆ ಸಿಗ್ನಲ್ಗೆ ಒಂದು ಮೊಮೆಂಟಮ್ ಅನ್ನೋದು ಫಾಲೋ ಆಗಿದೆ. ಸೊ ಇವತ್ತಿನ ಐ ಮತ್ತು ಇವತ್ತಿನ ಲೋ ಅನ್ನೋದು ಮಾರ್ಕ್ ಮಾಡೋಣ. ಅದು ಲೈಕ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ 5 ಮಿನಿಟ್ಸಲ್ಲಿ ಮಾರ್ಕ್ ಮಾಡೋಣ. ಸೊ 5 ಮಿನಿಟ್ಸಲ್ಲಿ ನಾವು ಮಾರ್ಕ್ ಮಾಡೋಕ್ಕೆ ಹೋದರೆ ಇವತ್ತಿನ ಐ ಅಂದರೆ 25,934 ಅದು ತುಂಬ ಇಂಪಾರ್ಟೆಂಟಾಗಿ ಆ್ಯಕ್ಟ್ ಮಾಡುತ್ತೆ. ಅದಾದಮೇಲೆ ಲೋ ಬಂದುಬಿಟ್ಟು 25,780ಇಂದ 800 ಝೋನ್, ಅದು ಕೂಡ ಒಳ್ಳೆ ಇಂಪಾರ್ಟೆಂಟಾಗಿ ಆ್ಯಕ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ನೆಕ್ಸ್ಟ್ ಲೆವೆಲ್ಸ್ ನಾವು ನೋಡೋಂಗಿದ್ರೆ ಲೋವರ್ ಸೈಡು ಅಕಸ್ಮಾತ್ ಏನಾದ್ರು 780 ಏನಾದ್ರು ಬ್ರೇಕ್ ಆದರೆ ಒಂದು 100 ಪಾಯಿಂಟ್ಸ್ ಮೊಮೆಂಟಮ್ ಅಂತ ಸಿಗುತ್ತೆ ಡೌನ್ ಸೈಡು. ಯಾಕಂದರೆ ಗ್ಯಾಪ್ ಫಿಲ್ಲಿಂಗ್ ಇರೋದ್ರಿಂದ ಆ ಗ್ಯಾಪನ್ನ ಫಿಲ್ ಮಾಡೋಕ್ಕೆ ಬರಲೇಬೇಕು. ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಆ ಗ್ಯಾಪ್ನ ಫಿಲ್ ಮಾಡೋಕ್ಕೆ ಬರುತ್ತೆ ಮಾರ್ಕೆಟು. ಪ್ಲಸ್ ಅದಾದಮೇಲೆ ಅದು ಏನಾದ್ರು ಬ್ರೇಕ್ ಆದರೆ ಇನ್ನೂ ಲೋವರ್ ಲೆವೆಲ್ಸ್ ಬಂದುಬಿಟ್ಟು ಇಲ್ಲೊಂದು ಸ್ಮಾಲ್ ಮೈನರ್ ಲೆವೆಲ್ ಇದೆ 620ಇಂದ 630 ಲೆವೆಲ್ಸು. ಸೊ ಅದು ನಾವು ನೋಡಬೇಕಾಗತ್ತೆ. ಸೊ ಅಪ್ಪರ್ ಸೈಡ್ ನೋಡೋಂಗಿದ್ರೆ 25,934 ಒಂದು ಲೆವೆಲ್ಸ್ ಆಗಿದ್ದರೆ, ಅದಾದಮೇಲೆ ನಮಗೆ ನೆಕ್ಸ್ಟ್ ಲೆವೆಲ್ ಬಂದುಬಿಟ್ಟು ಸ್ಮಾಲ್ ಮೈನರ್ ಲೆವೆಲ್ ಬಂದುಬಿಟ್ಟು 26,050ಇಂದ 26,000 ಸೈಕಾಲಜಿಕಲ್ ಇದೆ ರೆಸಿಸ್ಟೆನ್ಸ್ ಇದೆ. ಅದಾದಮೇಲೆ ನೋಡಬೇಕಂದ್ರೆ ಡಬಲ್ ಟಾಪ್ ಆಗಿ ಅಲ್ಲಿಂದ ಸೆಲ್ ಆಫ್ ಬಂದಿತ್ತು ಮಾರ್ಕೆಟು, ಆದರೆ 26,100 ರೇಂಜು. ಅದು ಅಕಸ್ಮಾತ್ ಏನಾದ್ರು ಬ್ರೇಕ್ ಆದರೆ ಆಲ್ ಟೈಮ್ ಹೈ ಲೆವೆಲ್ಸ್ ತುಂಬ ಹತ್ತಿರದಲ್ಲೇ ನಾವು ನೋಡ್ಬೋದು. ಸೊ ನನ್ನ ವ್ಯೂ ಏನು ಅಂದರೆ ಈ ಲೆವೆಲ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿ ವರ್ಕ್ ಆಗ್ತಿದೆ. ಸೊ ನೀವು ನಾಳೆ ಅಬ್ಸರ್ವ್ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಯಾವ ಲೆವೆಲ್ಸಲ್ಲಿ ನೀವು ಅಬ್ಸರ್ವ್ ಮಾಡ್ತಾಯಿದ್ರೆ. ಪ್ಲಸ್ ಅಕಸ್ಮಾತ್ ಈ ಲೆವೆಲ್ಸ್ ನಿಮ್ಗೆ ಏನಾದ್ರು ಯೂಸ್ಫುಲ್ ಆಗ್ತಿದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟಾಗಿ ಹಂಗೆ ಕ್ವಿಕ್ಕಾಗಿ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಮಾಡೋಣ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ನೀವು ನೋಡೋ ಥರ ಇದ್ದರೆ ನಿನ್ನೆ ಒಂದು ಲೆವೆಲ್ಸ್ ಡ್ರಾ ಮಾಡಿದ್ವಿ. ಒಂದು ಅಪ್ಪರ್ ಸೈಡಿಂದ ಅದೇ ಲೆವೆಲ್ಸಿಂದ ಒಂದು ಸೆಲ್ ಆಫ್ ಅನ್ನೋದು ಸಿಕ್ತು. ತಿರ್ಗಾ ಲೋವರ್ ಸೈಡ್ ನಮ್ಮ ಲೆವೆಲ್ಸ್ ಅನ್ನೋ ಟೆಸ್ಟ್ ಆಗಿಲ್ಲ, ಬಟ್ ಅದೇ ಥರ ರಿವರ್ಸಲ್ ಆಯಿತು. ಬಟ್ ಇವತ್ತು ಬೆಳಗ್ಗೆ ತುಂಬ ಚೆನ್ನಾಗಿ ವರ್ಕ್ ಆಯಿತು ಲೆವೆಲ್ಸು. ನಮ್ಮ ಲೆವೆಲ್ಸಿಂದನೇ ಅಂದರೆ 58,470 to 480 ಲೆವೆಲ್ ಡ್ರಾ ಮಾಡಿದ್ವಿ. ಅದೇ ಲೆವೆಲ್ಸಿಂದನೇ ಒಂದು ಸೆಲ್ ಆಫ್ ಅನ್ನೋದು ಸಿಕ್ತು. ತಿರ್ಗಾ ಅದೇ ಸೇಮ್ ಟೈಮ್ ಇನ್ನೊಂದು ಸಲ ಟೆಸ್ಟ್ ಆಯಿತು ಒಂದು 12-12:30 ಹಂಗೆ. ಸೊ ತಿರ್ಗಾ ಅಲ್ಲಿಂದನೂ ಸೆಲ್ ಆಫ್ ಸಿಕ್ಕಿ ಕ್ಲೋಸಿಂಗ್ ಬಂದುಬಿಟ್ಟು 58,211 ಆಯಿತು. ಇವತ್ತು ಬ್ಯಾಂಕ್ ನಿಫ್ಟಿ ಬಂದುಬಿಟ್ಟು ತುಂಬ ದೊಡ್ಡ ಗ್ಯಾಪ್ ಅಪ್ ಓಪನ್ ಆಯಿತು. ಗ್ಯಾಪ್ ಅಪ್ ಓಪನ್ ಆದರೂ ಕೂಡ ಇಲ್ಲಿ ಈ ಇಂಡೆಕ್ಸಲ್ಲಿ ಗ್ಯಾಪ್ ಫಿಲ್ಲಿಂಗಿಗೆ ತುಂಬ ಫಾಸ್ಟಾಗಿ ಮೊಮೆಂಟಮ್ ಡೌನ್ ಸೈಡ್ ಮಾಡ್ಕೊಂಡು ಬಂತು. ಡೌನ್ ಸೈಡ್ ಮೊಮೆಂಟಮಲ್ಲಿ ಅಷ್ಟು ಬಂದರೂ ಕೂಡ ಸೊ ಬಟ್ ಕ್ಲೋಸಿಂಗ್ ಅನ್ನೋದು ಪಾಸಿಟಿವಲ್ಲೇ 136 ಪಾಯಿಂಟ್ಸಲ್ಲಿ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ಸೊ ನಾಳೆ ನಾವು ಲೆವೆಲ್ಸ್ ನೋಡ್ಕೊಂಬರೋಣ ಇದರಲ್ಲಿ. ಸೊ ಫಸ್ಟ್ ನಾವು ಲೆವೆಲ್ಸ್ ರಿಮೂವ್ ಮಾಡಿದ್ರೆ ಫಸ್ಟು ಇವತ್ತಿನ ಐ ಬಂದುಬಿಟ್ಟು 58,491 ಆ ಲೆವೆಲ್ಲು ತುಂಬ ಇಂಪಾರ್ಟೆಂಟಾಗಿ ಆ್ಯಕ್ಟ ಮಾಡುತ್ತೆ ರೆಸಿಸ್ಟೆನ್ಸಲ್ಲಿ. ಆಮೇಲೆ ಲೋವರ್ ಸೈಡ್ ನಾವು ಲೆವೆಲ್ಸ್ ನಾವು ನೋಡೋಂಗಿದ್ರೆ ಆಲ್ಮೋಸ್ಟ್ 58,150 ಲೆವೆಲ್ಸು ತುಂಬ ಇಂಪಾರ್ಟೆಂಟಾಗಿ ಆ್ಯಕ್ಟ್ ಮಾಡುತ್ತೆ. ಅದು ಅಕಸ್ಮಾತ್ ಏನಾದ್ರು ಲೋವರ್ ಸೈಡ್ ಏನಾದ್ರು ಬ್ರೇಕ್ ಆದರೆ ಇನ್ನೊಂದು ಸಪೋರ್ಟ್ ಬಂದುಬಿಟ್ಟು 57,800
875ಇಂದ 900 ಒಂದು ರೇಂಜ್ ಇದೆ. ಅದು ಅಕಸ್ಮಾತ್ ಬ್ರೇಕ್ ಆದರೆ ಲೋವರ್ ಸೈಡು ಇನ್ನೊಂದು 57,700 ಅಲ್ಲಿ ಅದು ಒಂದು ಸಪೋರ್ಟ್ ಆಗಿರುತ್ತೆ. ಸೊ ಇದು 3 ಸಪೋರ್ಟ್ ಆಗಿ ನಿಲ್ಲುತ್ತೆ. ಸೊ ಅಪ್ಪರ್ ಸೈಡ್ ನಾವು ನೋಡೋಂಗಿದ್ರೆ 58,500 ಇವಾಗ ಕಾಣಿಸ್ತಾ ಇರೋದು. ಯಾಕಂದರೆ ಇದೇ ಲೈಕ್ ಇದಾದಮೇಲೆ 600 ಝೋನ್ಸ್ ಇದೆ. ಬಟ್ ಲೈಕ್ ಅದೆಲ್ಲ ಸೈಕಲಾಜಿಕಲ್ ಝೋನ್ಸ್ ಅಪ್ಪರ್ ಸೈಡು. ಒಂದು ಬಂದುಬಿಟ್ಟು ಅಪ್ಪರ್ ಸೈಡು ನಾವು ಏನು ಕನ್ಸಿಡರ್ ಮಾಡ್ಬೋದು ಅಂದರೆ 58,500 ಬ್ರೇಕ್ ಆಗಿದ ತಕ್ಷಣ 58,700 ಅನ್ನೋದು ಸೈಕಲಾಜಿಕಲ್ ರೆಸಿಸ್ಟೆನ್ಸ್ ಆಗಿ ನಿಲ್ಲುತ್ತೆ. ಅದಾದಮೇಲೆ ಇಂಪಾರ್ಟೆಂಟು 59,000, ಅದು ಒಂದು ರೌಂಡ್ ನಂಬರು. ಅಲ್ಲಿ ಕೂಡ ಒಂದು ಯೂಜ್ ಆಗಿ OI ಬಿಲ್ಡಪ್ ಆಗಿ ಅಲ್ಲಿಂದನೂ ಒಂದು ಸೆಲ್ ಆಫ್ ಅನ್ನೋದು ನಾವು ನೋಡ್ಬೋದು. ಸೊ ಅಪ್ಪರ್ ಸೈಡು ಒಂದೇ ಲೆವೆಲ್ಸ್ ಇವಾಗ ಇಲ್ಲಿ ಸದ್ಯಕ್ಕೆ ಡ್ರಾ ಮಾಡಿದ್ದೀನಿ. ಯಾಕಂದರೆ ಚಾರ್ಟ್ ಬಂದುಬಿಟ್ಟು ನಿಯರ್ ಟು ಆಲ್ ಟೈಮ್ ಐ. ಸೊ ನಾವು ನೋಡಬೇಕಾಗುತ್ತೆ. ಯಾಕಂದರೆ 1 ಅವರಲ್ಲಿ ನೀವು ನೋಡೋಂಗಿದ್ರೆ ಆಲ್ಮೋಸ್ಟ್ ಹತ್ರ ಒಂದು 20 ಡೇಸಿಂದ ಮಾರ್ಕೆಟು 1000 ಪಾಯಿಂಟ್ಸ್ ಮೂಮೆಂಟಲ್ಲೇ 1000 ಪಾಯಿಂಟ್ಸಲ್ಲೇ ರ್ಯಾಲಿ ಕೊಡ್ತಿದೆ. 57,500 ಲೋವರ್ ಸೈಡು, 58,500 ಅಪ್ಪರ್ ಸೈಡು. ಸೊ ನಾಳೆ ನೋಡಬೇಕಾಗುತ್ತೆ ಯಾವ ಸೈಡ್ ಬ್ರೇಕ್ ಆಗುತ್ತೆ ಮತ್ತು ಯಾವ ಸೈಡ್ ಮೊಮೆಂಟಮ್ ತೊಗೊಳುತ್ತೆ ಅಂತ. ಸೊ ನಾವು ಕ್ವಿಕ್ಕಾಗಿ ಇವಾಗ ಸೆನ್ಸೆಕ್ಸ್ ಚಾರ್ಟ್ ನೋಡೋಣ. ಯಾಕಂದರೆ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇದೆ. ಸೊ ಅದರಿಂದನೇ ನಾಳೆ ಕ್ವಿಕ್ಕಾಗಿ ನಾವು ಸೆನ್ಸೆಕ್ಸ್ ಚಾರ್ಟ್ ನೋಡೋಣ. ಸೆನ್ಸೆಕ್ಸ್ ಕೂಡ ಆಲ್ಮೋಸ್ಟ್ ಇವತ್ತು ಲೈಕ್ ನಿಫ್ಟಿ 50 ಥರನೇ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಸೊ ಸಿಮಿಲರ್ ಟೈಪ್ ಆಫ್ ಕ್ಯಾಂಡಲ್ಸ್ ಫಾರ್ಮ್ ಆಗಿದೆ. ಯಾಕಂದರೆ ಎರಡರಲ್ಲಿ ಡಿಫ್ರೆನ್ಸ್ ಏನಿಲ್ಲ. ನಿಫ್ಟಿ 50ಯಲ್ಲಿ 50 ಕಂಪನೀಸ್ ಇದ್ದರೆ ಸೆನ್ಸೆಕ್ಸಲ್ಲಿ 30 ಕಂಪನೀಸ್ ಇರುತ್ತೆ. ಬಟ್ ವೇಟೇಜ್ ಎಲ್ಲ ಆಲ್ಮೋಸ್ಟ್ ಸೇಮ್ ಟು ಸೇಮೇ ಇದೆ. ಇದರಲ್ಲಿ ಸ್ವಲ್ಪ ವೇಟೇಜ್ ಜಾಸ್ತಿ ಇರ್ಬೋದು, ಜಸ್ಟ್ ಬಿಕಾಸ್ ಇಂಡೆಕ್ಸ್ ದೊಡ್ಡ ನಂಬರ್ ಇರೋದ್ರಿಂದ ಸ್ವಲ್ಪ ಮೂಮೆಂಟು ತುಂಬ ದೊಡ್ಡ ಮೂಮೆಂಟ್ಸ್ ಅನ್ನೋದು ಕೊಡೋದು ಚಾನ್ಸಸ್ ಪಾಸಿಬಿಲಿಟಿ ತುಂಬ ಜಾಸ್ತಿ ಇದೆ. ಇವತ್ತು ನಾವು ಸೆನ್ಸೆಕ್ಸ್ ನೋಡೋಂಗಿದ್ರೆ 595 ಪಾಯಿಂಟ್ಸು ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಸೊ 5 ಮಿನಿಟ್ಸಲ್ಲಿ ನಾವು ಬರೋಣ. ಇಂಟ್ರಾಡೇ ಲೆವೆಲ್ಸ್ ನಾವು ಮಾತಾಡೋಂಗಿದ್ರೆ ಒಂದು ಬಂದುಬಿಟ್ಟು ಇವತ್ತಿನ ಬಂದುಬಿಟ್ಟು 84,630 ಲೆವೆಲ್ಸು ಇಂಪಾರ್ಟೆಂಟಾಗಿ ಆ್ಯಕ್ಟ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಲೋವರ್ ಸೈಡ್ ನಾವು ನೋಡೋಂಗಿದ್ರೆ 84,100 ಲೆವೆಲ್ಸು ಅದು ತುಂಬ ಇಂಪಾರ್ಟೆಂಟಾಗಿ ಆ್ಯಕ್ಟ್ ಮಾಡುತ್ತೆ. ಸಪೋರ್ಟ್ ಲೆವೆಲ್ಸು ಫಸ್ಟ್ ಸಪೋರ್ಟ್ಸ್ ನೋಡ್ಕೊಂಬರೋಣ. 84,200 ಒಂದು ಮೇಜರ್ ಸಪೋರ್ಟಾಗಿ ಆ್ಯಕ್ಟ್ ಮಾಡುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಈ ಲೆವೆಲ್ಲು ಹಂಗಂದ್ರೆ 83,720ಇಂದ 760 ಲೆವೆಲ್ ಒಂದು ಇಂಪಾರ್ಟೆಂಟಾಗಿ ಸಪೋರ್ಟಾಗಿ ಆ್ಯಕ್ಟ್ ಮಾಡುತ್ತೆ. ಅದಾದಮೇಲೆ 83,485ಇಂದ 500 ಲೆವೆಲ್ಸ್ ಅದು ಒಂದು ಸಪೋರ್ಟ್ ನಂಬರ್ 3 ಥರ ಆ್ಯಕ್ಟ್ ಮಾಡುತ್ತೆ. ಸೊ ಅಪ್ಪರ್ ಸೈಡ್ ನಾವು ನೋಡೋಂಗಿದ್ರೆ ಒಂದು ಬಂದುಬಿಟ್ಟು ನಾವು ಆಲ್ರೆಡಿ ಇವತ್ತಿನ ಡೇ ನಾವು ಮಾರ್ಕ್ ಮಾಡಿದ್ವಿ 84,600. ಅದು ಒಂದು ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡಿದೆ ಇಮಿಡಿಯೇಟಾಗಿ. ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಸೆಲ್ ಆಫ್ ಸಿಕ್ಕಿದ್ರೆ ಈ ರೇಂಜಲ್ಲಿ ಸಿಗ್ಬೋದು. ಲೈಕ್ 85,000 ಸೈಕಾಲಜಿಕಲ್ ನಂಬರಲ್ಲಿ ಸಿಗುತ್ತೆ ನಮಗೆ ಸೆಲ್ ಆಫ್ ಅನ್ನೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು 85,290 ಲೆವೆಲ್ಸಲ್ಲಿ ಒಂದು ಹೈಯರ್ ಸೈಡು ರೆಸಿಸ್ಟೆನ್ಸ್ ಅನ್ನೋದು ನೋಡ್ಬೋದು. ಸೊ ಈ ಲೆವೆಲ್ಸ್ ನಾವು ನೋಡಬೇಕಾಗುತ್ತೆ. ಇಲ್ಲಿಗೆ ಈ ಪೋಸ್ಟ್ ಮಾರ್ಕೆಟ್ ವಿಡಿಯೋ ಅನಾಲಿಸಿಸ್ನ ಎಂಡ್ ಮಾಡೋಣ. ನಿಮ್ಗೇನಾರ ಈ ಲೆವೆಲ್ಸ್ ಏನಾರು ಯೂಸ್ಫುಲ್ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನೋಟಿಫಿಕೇಷನನ್ನು ಆನ್ ಮಾಡಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು ನಿಮಗೆ ಫ್ರೈಡೇ ಈವ್ನಿಂಗು, ಥರ್ಸ್ಡೇದು ಮತ್ತು ಫ್ರೈಡೇದು ಮಾರ್ಕೆಟ್ ಹೇಗಾಯಿತು ಅಂತ ನಾವು ಡಿಸ್ಕಷನ್ ಆವತ್ತು ಫ್ರೈಡೇ ದಿನ ಮಾಡೋಣ. ಥ್ಯಾಂಕ್ ಯು.